ಆಲೂ ಮತ್ತು ಗೋಧಿ ಮಿಶ್ರಣದ ಪೂರಿ. ಸಾದಾ ಪೂರಿ ತಿಂದು ತಿಂದು ಬೇಜಾರು ಅನಿಸಿದರೆ ಆಲೂ ಮಿಶ್ರಣ ಮಾಡಿಕೊಂಡು ತಿನ್ನಿ. ಫಸ್ಟ್ 2 ಆಲೂಗಡ್ಡೆ ತೊಗೊಂಡು ನೀಟಾಗಿ ಚೆನ್ನಾಗಿ ತೊಳಿಬೇಕು. 2-3 ಸಲ ನೀಟಾಗಿ ವಾಶ್ ಮಾಡಿದ ನಂತರ ಆಲೂಗಡ್ಡೆನ ಕತ್ತರಿಸಬೇಕು. ಸಣ್ಣ ಸಣ್ಣದಾಗಿ ಕತ್ತರಿಸಿ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೊಂದು ಸಲ ಬೇಯಲು ಇಡಬೇಕು. ಗ್ಯಾಸ್ ಮೇಲೆ ಚೆನ್ನಾಗಿ ಸ್ವಲ್ಪ ಆಲೂಗಡ್ಡೆ ಬೇಯಬೇಕು. ನಂತರ ಗ್ಯಾಸ್ ಮೇಲೆ ಬೆನೆಯಲಿಡಿ. ನಂತರ ಆಲೂಗಡ್ಡೆ ಬೇಯಿಸಿದ ನಂತರ ಒಂದು ಪಾತ್ರೆ ತಗೊಂಡು ಫಸ್ಟ್ ಬೇಯಿಸಿದ ಆಲೂಗಡ್ಡೆ ಸಿಪ್ಪೆ ತೆಗೆದು ಆಲೂಗಡ್ಡೆ ಬೇಯಿಸಿದ್ದ ಆಲೂಗಡ್ಡೆ ಹಾಕಿ ಸಿಪ್ಪೆ ತೆಗೆದಿದ್ದು ನಂತರ ಸ್ವಲ್ಪ ಉಪ್ಪು, ಅರಿಶಿಣ, ಗರಂ ಮಸಾಲ, ಚಿಟಿಕೆ ಉಪ್ಪು, ನಂತರ ಗೋಧಿ ಹಿಟ್ಟು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಮಿಶ್ರಣ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹಾಗೆ ಕಲಿಸ್ಕೊಳ್ಳಿ. ಸೇಮ್ ಚಪಾತಿ ಹಿಟ್ಟು ಯಾವ ಹದಕ್ಕೆ ಬರುತ್ತೆ ಆ ಹದದಲ್ಲಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿನೂ ಹಾಕ್ಬೋದು. ನಾನು ಮ್ಯಾಶ್ ಮಾಡಿಲ್ಲ. ಮೊದಲೇ ಮ್ಯಾಶರ್ ತೊಗೊಂಡು ಆಲೂಗಡ್ಡೆನ ಮ್ಯಾಶ್ ಮಾಡ್ಬೋದು. ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ರೆಸ್ಟ್ ಮಾಡಿ ಇಡಬೇಕು. ಇದನ್ನು ಗೋಧಿ ಮತ್ತು ಆಲೂಗಡ್ಡೆ ಎಲ್ಲ ಮಿಶ್ರಣ ಮಾಡಿದ್ದು ಉಪ್ಪು ಅರಿಶಿಣ ಹಾಕಿ ಸ್ವಲ್ಪ ಸಾದಾ ಪೂರಿ ಬೋರ್ ಅನಿಸಿದ್ರೆ ಈ ಥರ ಪೂರಿ ಮಾಡ್ಕೊಳ್ರಿ. ನೆಕ್ಸ್ಟ್ ಪೂರಿಯನ್ನು ಲಟ್ಟಿಸಬೇಕು. ಲಟ್ಟಿಸಿ ನಿಮಗೆ ಪೂರಿ ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಯಾವ ಸೈಜ್ ಬೇಕಾ ಆ ಸೈಜ್ ನೋಡಿ ಕತ್ತರಿಸ್ಕೊಳ್ಳಿ. ನಿಮಗೆ ಬೇಕಾಗಿರೋ ಆಕಾರ ಕತ್ತರಿಸ್ಬೇಕು. ನಾನು ತುಂಬ ಚಿಕ್ಕ ಚಿಕ್ಕ ಆಕಾರದಲ್ಲಿ ಕತ್ತರಿಸಿ ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಂಡು ನಾನು ಪಾನಿಪೂರಿ ಸೈಜೇ ಮಾಡಿದ್ದೆ. ದೊಡ್ಡ ಸೈಜು ಮಾಡ್ಬೋದು, ಏನು ತೊಂದರೆ ಇಲ್ಲ. ದೊಡ್ಡ ಸೈಜ್ ಮಾಡೋದಾದರೆ ಮಾಡಿ. ಸೇಮ್ ಪೂರಿನೇ ಸಾದಾ ಪೂರಿ ಬೋರ್ ಅನಿಸ್ತಪ್ಪ, ಸ್ವಲ್ಪ ಟೇಸ್ಟಿಯಾಗಿರಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅನಿಸಿದರೆ ಈ ರೀತಿ ಮಾಡ್ಕೊಂಡು. ನಂತರ ಎಣ್ಣೆಯಲ್ಲಿ ಕರಿಯಬೇಕು. ಒಂದೊಂದೇ ನೀಟಾಗಿ ಚೆನ್ನಾಗಿ ಕರೆದ್ರೆ ಪೂರಿ ರೆಡಿ. ಈ ಪೂರಿ ಟೊಮೊಟೊ ಸಾಸ್ ಅಥವಾ ಪೂರಿ ಪಲ್ಯ ಅಥವಾ ಇನ್ನವೇನಾದರೂ ವೆರೈಟಿ ಇದ್ದು ಸಾಸ್ ಅಥವಾ ಯಾವುದಾದ್ರ ಜೊತೆ ನಂಚ್ಕೋಬೋದು. ಪೂರಿ ಸಾಗು ಜೊತೆ ಆದರೂ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.